ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ಪರಿಹಾರ ಶಾಸ್ತ್ರಗಳಲ್ಲಿ ಬಹಳ ಮುಖ್ಯವಾಗಿ ತಿಳಿಸಿರುವಂಥ ಈ ರಹಸ್ಯವಾದ ಪರಿಹಾರಗಳನ್ನು ಆದಷ್ಟು ನಾವು ಈ ರೀತಿಯ ದಿನ ತಿಥಿ ವಾರಗಳು ಬಂದಾಗ ಮಾಡಿಕೊಂಡಿದ್ದೇ ಆದರೆ ನಮ್ಮ ಆರ್ಥಿಕ ಸಮಸ್ಯೆಗಳು ಏನಿರುತ್ತೆ ನೋಡಿ, ಅದು ಕಡಾಖಂಡಿತವಾಗಿ ಆ ಸಮಸ್ಯೆಗಳು ಮತ್ತೆ ಮತ್ತೆ ರಿಪೀಟ್ ಆಗದೇ ಇರುವಂತೆ ಇದು ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳಬಹುದು. ಯಾಕಂದರೆ ಇದರಲ್ಲಿ ತಿಳಿಸಿರುವಂಥ ವಸ್ತುಗಳು ನಮ್ಮ ಅಡುಗೆ ಮನೆಯಲ್ಲಿ ಬಹಳ ಶಕ್ತಿ ಹೊಂದಿರುವಂಥ ವಸ್ತುಗಳು ಇದಾಗಿರುತ್ತೆ. ತುಂಬ ಜನ ಅಂದ್ಕೊಳ್ತಾರೆ ದೇವಸ್ಥಾನಗಳಲ್ಲಿ ಹಾಗೂ ಪರಿಹಾರ ಶಾಸ್ತ್ರಗಳಲ್ಲಿ ನಾವು ದೊಡ್ಡದಾಗಿ ಪೂಜೆಗಳನ್ನು ಮಾಡಿಸ್ಕೊಂಡು ಖರ್ಚನ್ನು ಮಾಡಿದಾಗ ಮಾತ್ರ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತ ಅಂದ್ಕೊಳ್ತಾರೆ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ಯಾಕಂದರೆ ನಾವು ಯಾವುದೇ ಜಾಗಕ್ಕೆ ಎಷ್ಟೇ ಖರ್ಚು ಮಾಡಿ ಹೋದರೂ ಕೂಡ ಕೆಲವೊಂದು ಪರಿಹಾರಗಳು ನಮಗೆ ರಿಸಲ್ಟ್ ಕೊಡಬಹುದು. ಆದರೆ ನಾವು ಪಕ್ಕಾ ನಮ್ಮ ಮನೆಯಲ್ಲೇ ನಮಗೆ ಗೊತ್ತಿರುವಂಥ ಪರಿಹಾರಗಳನ್ನು ಈ ರೀತಿ ಮಾಡ್ಕೊಂಡಿದ್ದೆ ಆದರೆ ₹1 ಖರ್ಚಿಲ್ಲದೆ ತುಂಬ ಸಂತೋಷವಾಗಿ ಆ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೊಳ್ಬಹುದು. ತುಂಬ ನೆಮ್ಮದಿಯಾಗಿರಬಹುದು. ಮನೆಯಲ್ಲಿ ಎಷ್ಟೇ ಕಾಟ, ದರಿದ್ರ, ನೆಮ್ಮದಿ ಇಲ್ಲದೆ ಕಿರಿಕಿರಿ ಆಗ್ತಾಯಿದ್ರೆ, ಪದೇ ಪದೇ ಹಣಕಾಸಿಗೆ ನಾವು ತೊಂದರೆ ಪಡ್ತಾಯಿದ್ರೆ, ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡ್ತಾ ಇದ್ದೀವಿ, ಏಳಿಗೆ ಆಗ್ತಾಯಿಲ್ಲ, ನಮ್ಮ ಆದಾಯ ಹೆಚ್ಚಾಗ್ತಾ ಇಲ್ಲ, ದುಡಿಮೆಯಲ್ಲಿ ಬದಲಾವಣೆಗಳಿಲ್ಲ, ನಮ್ಮ ಜೀವನದಲ್ಲೇ ಟೋಟಲ್ಲಾಗಿ ಹೇಳ್ಬೇಕು ಅಂದರೆ ಬದಲಾವಣೆನೇ ಇಲ್ಲ, ನಿಂತ ನೀರಾಗಿಬಿಟ್ಟಿದ್ದೀವಿ, ಏನಪ್ಪ ನಮ್ಮ ಲೈಫು, ಯಾವುದ್ರಲ್ಲೂ ಎಜುಕೇಷನ್ ಆಗಿರಬಹುದು, ಒಂದು ವ್ಯಾಪಾರ ಆಗಿರಬಹುದು, ಒಂದು ವ್ಯವಹಾರ ಆಗಿರಬಹುದು, ಏನೇ ಆಗಿರಬಹುದು, ಯಾವುದರಲ್ಲಿ ಏನೇ ಕೈ ಹಾಕಿದ್ರೂ ಕೂಡ ನಮಗೆ ಪ್ರತಿಯೊಂದರಲ್ಲೂ ಕೂಡ ಒಳ್ಳೆ ರಿಸಲ್ಟೇ ಬರ್ತಾ ಇಲ್ಲ. 6 ಹತ್ತುತ್ತಾ ಇಲ್ಲ, 3 ಇಳಿತಾ ಇಲ್ಲ, ಏನಾಗಿದೆ ನಮಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥವರು ತಪ್ಪದೆ. ಯಾಕಂದರೆ ಇದೆಲ್ಲವೂ ಕೂಡ ಸಾಧಾರಣವಾಗಿ ಮನುಷ್ಯನಿಗೆ ಬರುವಂಥ ಸಮಸ್ಯೆಗಳು. ಆದರೆ ಈ ಸಮಸ್ಯೆಗಳು ಯಾವಾಗ ನಮ್ಮನ್ನು ಬಿಟ್ಟು ಬಿಡದೆ ಕಾಡ್ತಾ ಇರುತ್ತೆ ನೋಡಿ, ಆಗ ನಾವು ಕುಗ್ಗೋಗ್ಬಿಡ್ತೀವಿ. ಅಂದರೆ ನಮಗೆ ಇನ್ನೇನು ದಾರಿಗಳೇ ಇಲ್ವಾ, ದನದ ದ್ವಾರಗಳು ಕ್ಲೋಸ್ ಆಗಿದ್ದಾಗ ಕೂಡ ಒಂದೊಂದು ರೂಪಾಯಿಗೂ ಕೂಡ ಬಹಳ ಕಷ್ಟಪಡ್ತಾ ಇದ್ದೀವಿ ಅನ್ನುವ ಸಂದರ್ಭ ಬಂದಾಗ ನಾವು ಎಲ್ಲವನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ, ಯಾರೂ ನಮಗಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತೀವಿ. ಆದರೆ ನಾವು ನಂಬಿದಂಥ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ. ಇದೆಲ್ಲವೂ ಕೂಡ ನಮಗೊಂದು ಪರೀಕ್ಷೆ ಅಂತ ಅಂದ್ಕೊಳ್ಬಹುದು. ಆ ಪರೀಕ್ಷೆಯನ್ನು ಯಾರು ಗೆದ್ದು ಮುಂದೆ ಹೋಗ್ತಾರೆ, ಒಳ್ಳೆ ದಿನಗಳು ಅನ್ನೋದು ತಪ್ಪದೇ ಬರುತ್ತೆ ಸ್ನೇಹಿತರೆ. ಈ ಪರಿಹಾರವನ್ನು ನೀವು ಮುಖ್ಯವಾಗಿ ಒಂದು ರಾತ್ರಿಯಲ್ಲಿ, ಅದು ಶುಕ್ರವಾರ ಮಾಡ್ಕೊಳ್ಬಹುದು ಅಥವಾ ಶನಿವಾರ ಕೂಡ ನೀವು ಮಾಡ್ಕೊಳ್ಬಹುದು. ನಮ್ಮ ಮನೆಯಲ್ಲಿರುವಂಥ ದರಿದ್ರವನ್ನು ಓಡಿಸೋದಕ್ಕೆ ಸುಮಾರು ಜನ ಏನು ಅಂದ್ಕೊಳ್ತಾರೆ ಅಂದರೆ, ಮನೆಯಲ್ಲಿ ಯಾವ ರೀತಿ ನಮಗೆ ದರಿದ್ರ ಇರುತ್ತೆ, ನಕಾರಾತ್ಮಕ ಶಕ್ತಿ, ನೆಗೆಟಿವ್ ಅನ್ನೋದು ಯಾವ ರೀತಿ ಇರುತ್ತೆ. ಒಬ್ಬ ಮನುಷ್ಯನಿಗೆ ನೆಗೆಟಿವ್ ಎನರ್ಜಿ ಅನ್ನೋದು ತುಂಬ ಇದ್ದಾಗ ಏನಾಗುತ್ತೆ ಅಂದರೆ, ಪ್ರತಿಯೊಂದನ್ನು ಕೂಡ ನಾವು ಆಲೋಚನೆ ಮಾಡುವಂಥದ್ದು, ನೋಡುವಂಥದ್ದು, ನಡೆದುಕೊಳ್ಳುವಂಥದ್ದು ಕೂಡ ನೆಗೆಟಿವ್ ಆಗೇ ಇರುತ್ತೆ. ಪಾಸಿಟಿವ್ ಅನ್ನೋದು ಅಟ್ರ್ಯಾಕ್ಟ್ ಆಗೋದಿಲ್ಲ. ಅದಕ್ಕೆ ಮನೆಯಲ್ಲಿ ನಾವು ಈಗ ತಿಳಿಸುವಂಥದ್ದನ್ನು ಅಡುಗೆ ಮನೆಯಲ್ಲಾದರೂ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಮನೆಯ ಹೃದಯದ ಭಾಗ ಅಂತ ಹೇಳಬಹುದು. ಯಾಕಂದರೆ ಪ್ರತಿ ಹೆಣ್ಮಗು ಕೂಡ ಅಡುಗೆ ಮನೆಯಲ್ಲಿ ಸಮಯವನ್ನು ಜಾಸ್ತಿ ಕಳೆಯುವಂಥದ್ದು. ಮನೆಯ ಸದಸ್ಯರಿಗೆ ಪ್ರತಿಯೊಬ್ಬರಿಗೂ ಕೂಡ ಆ ಜಾಗದಲ್ಲೇ ನಾವು ಅನ್ನಪೂರ್ಣೇಶ್ವರಿಯನ್ನು ನೆನೆಸ್ಕೊಳ್ತಾ ಅಡುಗೆಯನ್ನು ಮಾಡುವಂಥದ್ದು, ಅಗ್ನಿದೇವರ ಸಾಕ್ಷಿಯಾಗಿ. ಅದಕ್ಕೆ ಅಷ್ಟೊಂದು ಆ ಪಾಸಿಟಿವ್ ಅಗ್ನಿದೇವರು ಹಾಗೂ ನಾವು ಅನ್ನಪೂರ್ಣೇಶ್ವರಿಯನ್ನು ನಮ್ಮ ಅಡುಗೆ ಮನೆಯಲ್ಲಿ ನೋಡ್ತೀವಿ. ಆದ ಕಾರಣ ಎಷ್ಟೇ ದುಃಖ ಇದ್ದರೂ ಕೂಡ ಹೆಣ್ಮಕ್ಳು ಅದನ್ನು ತೋರಿಸ್ಕೊಳ್ದೆ, ಮನೆಯಲ್ಲಿ ಎಷ್ಟೇ ಕಷ್ಟ ದರಿದ್ರ ಇದ್ದರೂ ಕೂಡ ಅದನ್ನು ಮೆಟ್ಟಿ ನಿಭಾಯಿಸಿ ಅದನ್ನು ದರಿದ್ರವನ್ನು ದೂರ ತಳ್ಳಿ ಎಲ್ಲವನ್ನೂ ಕೂಡ ನಾವು ಸರಿತೂಗಿಸ್ಕೊಂಡು ಹೋಗ್ತೀವಿ ಅನ್ನುವಂಥ ಛಲ ಅನ್ನೋದು ಹೆಣ್ಮಕ್ಳಿಗೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಹೆಣ್ಮಕ್ಳು ಮಾಡಿಕೊಂಡ್ರೆ ಬಹಳ ಒಳ್ಳೆಯದಾಗುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಆಗುವಂಥ ಏರಿಳಿತಗಳು ಏನಿರುತ್ತೆ ನೋಡಿ, ಅವುಗಳನ್ನು ನಾವು ಸಾಧ್ಯ ಆದಷ್ಟು ಕಡಿಮೆ ಮಾಡಿಕೊಳ್ಳೋದಕ್ಕೆ, ಆ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ, ಇರುವ ದರಿದ್ರವನ್ನು ದೂರ ಮಾಡೋದಕ್ಕೆ, ಕಡುಬಡತನ ಅನ್ನೋದು ಕೂಡ ಕಾಡ್ತಾ ಇದ್ದರೆ ನಮ್ಮ ಸಮಸ್ಯೆಗಳಿಗೆ ಇದನ್ನು ನಾವು ಹುಡುಕೊಂಡಾಗ ನಾವು ತುಂಬ ನಮ್ಮ ಜೀವನ ಬಹಳ ಸುಂದರವಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ಅತಿ ಕಡಿಮೆ ಸಮಯದಲ್ಲೇ ಆದಾಯದ
ದ್ವಾರಗಳು ತೆರೆದುಕೊಳ್ಳುತ್ತೆ, ತುಂಬ ಸಂತೋಷ ಅನ್ನೋದು ಬರುತ್ತೆ. ಬಹಳ ಮುಖ್ಯವಾಗಿ ಮಾಡುವಂಥ ಪರಿಹಾರವನ್ನು ಇಲ್ಲಿ ತಿಳಿಸ್ತಾ ಇದ್ದೀನಿ. ನಮಗೆ ಕಪ್ಪು ಸಾಸಿವೆ ನೋಡಿ, ಸಾಸಿವೆಯಲ್ಲಿ 2 ವಿಧಾನದಲ್ಲಿ ಇರುತ್ತೆ. ಒಂದು ಬಿಳಿ ಇರುತ್ತೆ, ಇನ್ನೊಂದು ಕಪ್ಪು ಇರುತ್ತೆ. ಎರಡಕ್ಕೂ ಕೂಡ ತುಂಬಾ ಶಕ್ತಿ ಅನ್ನೋದಿರುತ್ತೆ. ಅದಕ್ಕೆ ನಾವು ಅಡುಗೆಗೆ ಬಳಸುವಂಥ ಸಾಸಿವೆಯನ್ನು ನೀವು ಸ್ವಲ್ಪ ತಗೊಳ್ಬೇಕು. ಸಾಸಿವೆ ಬಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ, ನಕಾರಾತ್ಮಕ ಶಕ್ತಿ ಏನಿರುತ್ತೆ, ನರದೃಷ್ಟಿ ಏನಿರುತ್ತೆ ನೋಡಿ, ಅವುಗಳನ್ನು ಎಳೆದುಕೊಳ್ಳುವಂಥ ಶಕ್ತಿ ತನ್ನಲ್ಲಿ ಇದೆ. ಇನ್ನು ನಿಂಬೆಹಣ್ಣು ಹೇಳೋ ಹಂಗೆ ಇಲ್ಲ ಸ್ನೇಹಿತರೆ. ನಮ್ಮ ಸುತ್ತಮುತ್ತ, ನಮ್ಮ ಪರಿಸರ, ನಮ್ಮ ಜೀವನದಲ್ಲಿ ಆಗು ಹೋಗುಗಳು ಏನೇ ಇದ್ದರೂ ಕೂಡ ಎಲ್ಲ ರೀತಿಯ ಒಂದು ಆ ಸಮಸ್ಯೆಗಳನ್ನು ಬಿಗಿ ಹಿಡಿದು ಎಳೆದುಕೊಳ್ಳುವಂಥ ಶಕ್ತಿ ನಿಂಬೆಹಣ್ಣಿಗಿದೆ. ನಿಂಬೆಹಣ್ಣು ಅಂದರೆ ಇನ್ನೊಂದು ಮಾತೇ ಇಲ್ಲ. ಅದಕ್ಕೆ ಸ್ವಲ್ಪ ನಾವು ಚೆನ್ನಾಗಿ ಹಳದಿ ಕಲ್ಲರಲ್ಲಿ ಇರುವಂಥ ನಿಂಬೆಹಣ್ಣನ್ನು ತಗೊಳ್ಳಿ. ಹಸಿರು ನಿಂಬೆಹಣ್ಣನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಕಾಯಿ ಇರುತ್ತಲ್ವ, ಅದು ಬೇಡ. ಹಳದಿಯಲ್ಲಿ ಇರುವಂಥ ನಿಂಬೆಹಣ್ಣನ್ನು ನಾವು ತಗೊಳ್ಬೇಕು. ಇನ್ನು ಮುಖ್ಯವಾಗಿ ಒಂದು ಎಲೆಯನ್ನು ತಗೊಳ್ಳಿ, ಯಾವುದಾದ್ರೂ ಪರವಾಗಿಲ್ಲ ಸ್ನೇಹಿತರೆ. ನೀವು ನಿಮ್ಮ ಮನೆಯಲ್ಲಿ ವೀಳ್ಯದೆಲೆ ಇದ್ದರೂ ಕೂಡ ಅಥವಾ ಇನ್ಯಾವುದಾದ್ರೂ ಪರವಾಗಿಲ್ಲ, ತಗೊಳ್ಬಹುದು. ಇಲ್ಲ ಅಂದರೆ ಒಂದು ಪ್ಲೇಟನ್ನು ತಗೊಳ್ಳಿ, ಅಗಲವಾಗಿರುವಂಥದ್ದು ಒಂದು ಪ್ಲೇಟನ್ನು ತಗೊಂಡು ಅದರ ಮೇಲೆ ನೀವು ಕಪ್ಪು ಸಾಸಿವೆಯನ್ನು ಹಾಕಬೇಕು. ಸಾಸಿವೆ ಹಾಗೂ ಕಲ್ಲುಪ್ಪನ್ನು ಇದ್ರ ಮೇಲೆ ಇಡಬೇಕು. ಕಲ್ಲುಪ್ಪು ಬಂದು ಸಮುದ್ರ ಗರ್ಭದಲ್ಲಿ ಸಿಕ್ಕಿರುವಂಥದ್ದು, ತುಂಬ ಶಕ್ತಿ ಅನ್ನೋದಿರುತ್ತೆ. ಹಾಗೂ ಅರಿಶಿಣ, ಕುಂಕುಮ ಇದಕ್ಕೆ ಇಡಬೇಕು. ಇನ್ನು ಒಂದು ನಿಂಬೆಹಣ್ಣನ್ನು ತಗೊಂಡಿದ್ದೆ. ಕುಂಕುಮ ನಾವು ಸ್ವಲ್ಪ ಪೇಸ್ಟ್ ಮಾಡಿ ಅದಕ್ಕೆ ಬಟ್ಟನ್ನು ಇಡಬೇಕು. ಇಷ್ಟನ್ನು ನಾವು ಒಂದು ಪ್ಲೇಟಲ್ಲಿ ಅರೇಂಜ್ ಮಾಡಿದಾಗ ಅದಕ್ಕೆ ಒಂದು ಶಕ್ತಿ ಅನ್ನೋದು ತುಂಬಿಕೊಳ್ಳುತ್ತೆ. ಇನ್ನು ನಾವು ನಮ್ಮ ಇಷ್ಟ ದೇವರು, ಮನೆ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ನಮ್ಮ ಮನೆಯಲ್ಲಿರುವಂಥ ಬಡತನ ದೂರ ಆಗಬೇಕು, ನಮ್ಮ ಮನೆಯಲ್ಲಿರುವಂಥ ದಡ್ಡ ದಾರಿದ್ರ್ಯ ದೂರ ಆಗಿ ನಾವು ಅತಿ ಸಂತೋಷದಿಂದ ಇರುವಂತೆ, ಎಲ್ಲ ಶಕ್ತಿಗಳು ಕೂಡ ನಮಗೆ ಸಹಾಯ ಮಾಡುವಂತೆ ಕೇಳಿಕೊಳ್ಬೇಕು. ಕೇಳಿಕೊಂಡು ತದನಂತರ ಈ ಪ್ಲೇಟನ್ನು ನೀವು ನಿಮ್ಮ ಅಡುಗೆ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ನೀಟಾಗಿರುವಂಥ ಜಾಗದಲ್ಲಿ ಇಡಬೇಕು. ಈ ಥರ ಇಟ್ಟು ಇದನ್ನು ರಾತ್ರಿ ಪೂರ್ತಿ ನಕಾರಾತ್ಮಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ ಏನಿರುತ್ತೆ ನೋಡಿ, ಅದನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ವಸ್ತುಗಳು. ತದನಂತರ ಇದನ್ನು ನಾವು ಮುಟ್ಟಬಾರ್ದು, ನೋಡಬಾರ್ದು ಸ್ನೇಹಿತರೆ. ಒಂದು ಸಾರಿ ಇಟ್ಟು ನಾವು ಅದಕ್ಕೆ ಮುಂಚೆ ಎಲ್ಲ ಕೆಲಸ ಕಾರ್ಯಗಳನ್ನು ಮುಗಿಸ್ಕೊಂಡು ಈ ಪರಿಹಾರವನ್ನು ಮಾಡಿಕೊಳ್ಬೇಕು. ಇಟ್ಟುಬಿಟ್ಟು ಲೈಟ್ ಆಫ್ ಮಾಡಿ ಹೋದಾಗ ಪ್ರಕೃತಿಯಲ್ಲಿ ರಾತ್ರಿ ಸಮಯಕ್ಕೆ ತುಂಬ ಶಕ್ತಿ ಅನ್ನೋದು ಇರುತ್ತೆ. ಅಷ್ಟೇ ನೆಗೆಟಿವ್ ಎನರ್ಜಿ ಕೂಡ ಇರುತ್ತೆ, ಗಮನದಲ್ಲಿಟ್ಕೊಳ್ಳಿ. ಆ ನೆಗೆಟಿವ್ ಎನರ್ಜಿ ಹೊರಗಡೆ ಬರುವಂಥ ಸಮಯ ರಾತ್ರಿ ಆಗಿರೋದ್ರಿಂದ ರಾತ್ರಿ ಪರಿಹಾರವನ್ನು ಮಾಡಿಕೊಂಡ್ರೆ ಆ ನೆಗೆಟಿವ್ ಎನರ್ಜಿಯನ್ನೆಲ್ಲ ಎಳ್ಕೊಂಡು ಸಕಾರಾತ್ಮಕವಾಗಿ ನಮಗೆ ಪಾಸಿಟಿವ್ ಎನರ್ಜಿಯನ್ನು ತುಂಬಿಸ್ಕೊಡುತ್ತೆ. ಮಾರನೇ ದಿನ ಅದನ್ನು ದೂರ ಎಲ್ಲಾದರೂ ಹಾಕ್ಬಿಟ್ಟು ಬನ್ನಿ.